ಪ್ರಿಯ ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ರಾಜ್ಯ ಸರ್ಕಾರ ಎರಡನೆಯ ಬಾರಿಗೆ ಫೆಬ್ರವರಿ 17ನೇ ತಾರೀಕಿನವರೆಗೆ HSRP ನಂಬರ್ ಪ್ಲೇಟನ್ನು ಅಳವಡಿಕೆಯನ್ನು ಮಾಡಲಿಕ್ಕೆ ಗಡುವನ್ನು ವಿಸ್ತರಣೆಯನ್ನು ಮಾಡಿತ್ತು. ಅದಾದರೂ ಸಹ ಕೇವಲ 10% ವೆಹಿಕಲ್ಸ್ಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆಯಾಗಿರ್ತಕ್ಕಂಥದ್ದು. ಇನ್ನುಳಿದ 90% ವೆಹಿಕಲ್ಸ್ಗಳಿಗೆ HSRP ನಂಬರ್ ಪ್ಲೇಟ್ ಇದುವರೆಗೂ ಕೂಡ ಅಳವಡಿಕೆ ಆಗಿಲ್ಲ. ಹಾಗೂ HSRP ನಂಬರ್ ಪ್ಲೇಟ್ಗೆ ಅಪ್ಲೈನೂ ಕೂಡ ಮಾಡಿಲ್ಲ ಎಂಬತಕ್ಕಂತಹ ಸುದ್ದಿ. ಸೊ ಆದ ಕಾರಣ ನಮ್ಮ ರಾಜ್ಯ ಸರ್ಕಾರ ಫೆಬ್ರವರಿ 17ಕ್ಕೆ ಮುಗಿಬೇಕಾಗಿರ್ತಕ್ಕಂತಹ ಈ ಒಂದು ಗಡುವನ್ನು ಮೇ 17ನೇ ತಾರೀಕಿನವರೆಗೆ ಅಂದರೆ 3 ತಿಂಗಳವರೆಗೆ ವಿಸ್ತರಣೆಯನ್ನು ಮಾಡಿರ್ತಕ್ಕಂಥದ್ದು. ಮಾಹಿತಿಗಳ ಪ್ರಕಾರ 12 ಲಕ್ಷ ವೆಹಿಕಲ್ಸ್ಗಳಿಗೆ ಮಾತ್ರ ಇದುವರೆಗೆ HSRP ನಂಬರ್ ಪ್ಲೇಟ್ ಅಳವಡಿಕೆಯಾಗಿರ್ತಕ್ಕಂಥದ್ದು. ಇನ್ನುಳಿದ 1,88,00,000 ವೆಹಿಕಲ್ಸ್ಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆ ಆಗದೇ ಇರತಕ್ಕಂಥದ್ದನ್ನು ಗಮನಿಸಿರ್ತಕ್ಕಂತಹ ಸರ್ಕಾರ ಮತ್ತು 3 ತಿಂಗಳ ಕಾಲ ಗಡುವನ್ನು ವಿಸ್ತರಣೆಯನ್ನು ಮಾಡಿದೆ. ನೀವು ಕಳೆದ ಒಂದು 8-10 ದಿನಗಳಿಂದ ನೋಡ್ತಾ ಹೋಗ್ಬೋದು. ಎಲ್ಲರೂ ಕೂಡ ಒಟ್ಟಿಗೆ ಏನು HSRP ವೆಬ್ಸೈಟಿಗೆ ಹೋಗ್ಬಿಟ್ಟು ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡಲಿಕ್ಕೆ ಹೋದರೆ ಸರ್ವರ್ ಡೌನ್ ಬರ್ತಾಯಿತ್ತು. ಟೆಕ್ನಿಕಲ್ ಎರರಿಂದ ಪೇಮೆಂಟ್ ಸಕ್ಸಸ್ಫುಲ್ ಆಗ್ತಾ ಇರಲಿಲ್ಲ. ಕೆಲವೊಂದು ಪೇಮೆಂಟ್ ಸಕ್ಸಸ್ಫುಲ್ ಆದರೆ ಆರ್ಡರ್ ನಂಬರ್ ಬರ್ತಾ ಇರಲಿಲ್ಲ. ಸೊ ಹೀಗಾಗಿ ಅನೇಕ ತಾಂತ್ರಿಕ ಕಾರಣಗಳನ್ನು ನಾವೆಲ್ಲರೂ ಕೂಡ ಎದುರಿಸಿದ್ವಿ. ಸೊ ಆದ ಕಾರಣ ಮೇ ಮಂತ್ವರೆಗೆ ಇದೆಯಲ್ಲ ಬಿಡು, ಇನ್ನು 3 ಮಂತ್ ಇದೆ ಅಂತೇಳಿ ದಯಮಾಡಿ ಯಾರು ಕೂಡ ವೆಯ್ಟ್ ಮಾಡೋದು ಬೇಡ. ಯಾಕಂತೇಳಿದರೆ ಮೇ ಮಂತು ಮುಗಿದ್ರೆ ಮೊದಲನೇ ಸರಿ ನೀವೇನಾದರೂ ಸಿಕ್ಕು ಬಿದ್ದರೆ HSRP ನಂಬರ್ ಪ್ಲೇಟ್ ನಿಮ್ಮ ವಾಹನಗಳಿಗೆ ಆಗದೆ ಸಿಕ್ಕು ಬಿದ್ದರೆ 1,000 ರೂಪಾಯಿಗಳವರೆಗೆ ದಂಡವನ್ನು ನೀವು ತರಬೇಕಾಗುತ್ತೆ. ಸಾರಿಗೆ ಇಲಾಖೆ ಆಲ್ರೆಡಿ ಈಗ ಸುತ್ತೋಲೆಯನ್ನು ಕೂಡ ಹೊರಡಿಸಿರ್ತಕ್ಕಂಥದ್ದು. 1,000 ರೂಪಾಯಿಗಳ ದಂಡವನ್ನು ನೀವು ಕೊಡಬೇಕಾಗುತ್ತೆ. ಇನ್ನು ಎರಡನೇ ಬಾರಿ ನೀವೇನಾದರೂ ಸಿಕ್ಕಾಗ ನೀವು HSRP ನಂಬರ್ ಪ್ಲೇಟ್ ನಿಮ್ಮ ವಾಹನಗಳಿಗೆ ಅಳವಡಿಕೆ ಆಗಿಲ್ಲ ಅಂತೇಳಿದರೆ 2,000 ರೂಪಾಯಿಗಳವರೆಗೆ ದಂಡವನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಳಲಿಕ್ಕೆ ಸಾರಿಗೆ ಇಲಾಖೆ ಏನು ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಕೊನೆ ಮೂಮೆಂಟ್ವರೆಗೂ ಎಂಡ್ ಮೂಮೆಂಟ್ವರೆಗೂ ವೆಯ್ಟ್ ಮಾಡೋದು ಬೇಡ. ಎಂಡ್ ಮೂಮೆಂಟ್ವರೆಗೂ ವೆಯ್ಟ್ ಮಾಡಿದರೆ ಮತ್ತೆ ಇದೇ ಸರ್ವರ್ ಡೌನು ಮತ್ತು ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ 1,88,00,000 ವಾಹನಗಳಿಗೆ ಇನ್ನು HSRP ನಂಬರ್ ಪ್ಲೇಟ್ ಅಳವಡಿಕೆ ಆಗಲಿಕ್ಕಿದೆ. ಹಾಗಾಗಿ ಇವಾಗೇ ನೀವು ಮೇ ಬಿ ಇವಾಗ ಸರ್ವರ್ ಫ್ರೀ ಇರ್ಬೋದು. ಎಲ್ಲ ಈ ವಿಚಾರ ಎಲ್ಲ ಜನಗಳಿಗೆ ಗೊತ್ತಾದ ಮೇಲೆ ಮೇ ಬಿ ಅಷ್ಟು ಸರ್ವರ್ ಬ್ಯುಸಿ ಇರೋದಿಲ್ಲ. ಸೊ ಹಾಗಾಗಿ ಇವಾಗಲೇ ಇಮಿಡಿಯೇಟಾಗಿ ನೀವು HSRP ನಂಬರ್ ಪ್ಲೇಟನ್ನು ಅಳವಡಿಕೆ ಮಾಡ್ಕೊಳ್ಲಿಕ್ಕೆ ಆನ್ಲೈನ್ ಮೂಲಕ ನೀವು ಅಪ್ಲೈಯನ್ನು ಮಾಡಿ ಅಂತೇಳಿ ಹೇಳ್ತಾ, ನಿಮಗೆ ಯಾವ ರೀತಿಯಾಗಿ HSRP ನಂಬರ್ ಪ್ಲೇಟನ್ನು ನಿಮ್ಮ ಮೊಬೈಲ್ ಮೂಲಕನೇ ನೀವು ಅಳವಡಿಕೆಯನ್ನು ಮಾಡಿಕೊಳ್ಬೋದು ಎಂಬತಕ್ಕಂತಹ ಸಂಪೂರ್ಣ ಮಾಹಿತಿಯನ್ನು ನಾನು ನನ್ನ ಕಳೆದ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಂಪೂರ್ಣವಾಗಿರತಕ್ಕಂತಹ ಮಾಹಿತಿಯನ್ನು ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ವಾಹನಕ್ಕೆ, ನನ್ನ 2 ವೀಲರ್ ವೆಹಿಕಲ್ಗೆ HSRP ನಂಬರ್ ಪ್ಲೇಟನ್ನು ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡಿರ್ತಕ್ಕಂತಹ ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಅದನ್ನು ರೆಫರೆನ್ಸ್ ಆಗಿ ಯೂಸ್ ಮಾಡಿಕೊಂಡು ನೀವು HSRP ನಂಬರ್ ಪ್ಲೇಟನ್ನು ಅಪ್ಲೈ ಮಾಡ್ಬೋದು ಅಂತೇಳಿ ಹೇಳ್ತಾ, ಅದರ ಒಂದು ಲಿಂಕನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ನೀವು ನಿಮ್ಮ ರೆಫರೆನ್ಸ್ ಆಗಿ ಯೂಸ್ ಮಾಡ್ಕೊಳ್ಬೋದು ಅಂತೇಳಿ ಹೇಳ್ತಾ, ಆದರೆ ಇನ್ನೊಂದು ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು, ಈ ಒಂದು HSRP ನಂಬರ್ ಪ್ಲೇಟನ್ನು ನೀವು ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿ ನೀವು ಯಾವುದೋ ಒಂದು ವೆಬ್ಸೈಟಿಗೆ ಹೋಗಿ ಅಪ್ಲೈನ ಮಾಡಿದರೆ ಖಂಡಿತವಾಗ್ಲೂ ಕೂಡ ಸ್ಕ್ಯಾಮ್ ಆಗಿ ಹೋಗ್ತೀರಿ. ಅನೇಕ ಫೇಕ್ ವೆಬ್ಸೈಟ್ಗಳು ಕ್ರಿಯೇಟ್ ಆಗಿದೆ. ಡೈರೆಕ್ಟಾಗಿ ನಿಮಗೆ QR ಕೋಡನ್ನು ಶೋ ಮಾಡುತ್ತೆ. ನಮ್ಮ ಗಾಡಿ ನಂಬರ್ ಹಾಕಿದ ತಕ್ಷಣ ನೀವು ಪೇಮೆಂಟನ್ನು ಮಾಡ್ತಾಯಿದ್ದೀರಿ. ದಯಮಾಡಿ ಆ ಥರ ಯಾರೂ ಕೂಡ ಮೋಸಕ್ಕೆ ಒಳಗಾಗೋದು ಬೇಡ. ಏನು ಗೋರ್ಮೆಂಟ್ನ ಅಫಿಷಿಯಲ್ ವೆಬ್ಸೈಟ್ ಇದೆ, ಆ ಅಫಿಷಿಯಲ್ ವೆಬ್ಸೈಟಿಗೆ ಹೋಗೋದ್ರ ಮೂಲಕ ನೀವು HSRP ನಂಬರ್ ಪ್ಲೇಟಿಗೆ ಅಪ್ಲೈಯನ್ನು ಮಾಡಿ, ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಹಾಗೆ ನೀವು ಯಾವ ರೀತಿಯಾಗಿ ನೀವು ಒಂದು HSRP ನಂಬರ್ ಪ್ಲೇಟನ್ನು ನೀವು ಅಪ್ಲೈ ಮಾಡಬಹುದು ಎಂಬ ವಿಡಿಯೋವನ್ನು ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಅದನ್ನು ರೆಫರೆನ್ಸ್ ಆಗಿ ತೆಗೆದುಕೊಂಡು ಅಧಿಕೃತ ವೆಬ್ಸೈಟಿಗೆ ಹೋಗಿ ನೀವು ಅಪ್ಲೈಯನ್ನು ಮಾಡಿ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ, ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ, ಮುಂದಿನ ಸಂಚಿಕೆಯಲ್ಲಿ ತಮ್ಮೆಲ್ಲರೂ ಕೂಡ ಮತ್ತೆ ಭೇಟಿಯಾಗ್ತೀನಿ. ಯಾರು ನನ್ನ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಥೇಳಿ
ಎಲ್ಲ ಕನ್ನಡ ಮನಸ್ಸುಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ನೋಡೋದು ಸಿಗ್ತೀನಿ. ಥ್ಯಾಂಕ್ ಯು.